ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ RCB ಅವ್ರ ಟಾಪ್ ಪರ್ಫಾರ್ಮೆನ್ಸ್ ಯಾವ್ಯಾವ ತರ ಇತ್ತು, ಯಾರ್ಯಾರು ಚೆನ್ನಾಗಿ ಆಡ್ತಿದಾರೆ, ಯಾರ್ಯಾರು ಚೆನ್ನಾಗಿ ಆಡ್ತಿಲ್ಲ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ. ಫಸ್ಟ್ ಎರಡು ಮ್ಯಾಚ್ ಗೆದ್ದು ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇದಾರೆ ವಿತ್ ಹೈ ರನ್ ರೇಟ್ ಅಲ್ಲಿ. ಗಣೇಶ್, ಏನ್ ಹೇಳ್ತೀಯ ನಮ್ಮ RCB ಪರ್ಫಾರ್ಮೆನ್ಸ್? ಫಸ್ಟ್ ಆಫ್ ಆಲ್ ನಮ್ಮ RCB ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ. ಗ್ರಾಸ್ ಹ್ಯಾರಿಸ್, ಸ್ಮಿತಿ ಮಂದನ ಕಾಂಬಿನೇಷನ್ ಪವರ್ ಪ್ಲೇ ಅಲ್ಲಿ 50 ರನ್ಸ್ ಪ್ಲಸ್ ಬರ್ತಾ ಇದೆ. ಈಸಿಯಾಗಿ ಮ್ಯಾಚಸ್ ನ ಗೆಲ್ತಾ ಇದಾರೆ. ಲಾಸ್ಟ್ ಮ್ಯಾಚ್ ಅಂತೂ ಒನ್ ಸೈಡ್ ಮ್ಯಾಚ್. ಬೌಲಿಂಗ್ ಅಲ್ಲಿ ಸ್ಮಿತಿ ಮಂದನ 50 ಮಿಸ್ ಆಗೋಯ್ತು. ಹೌದು, 47 ಆಡಿದಾರೆ ಪಾಪ. ಲಾಸ್ಟ್ ಬಾಲ್ ಬೈ ಅಲ್ಲಿ 4 ಆಗ್ಬಿಡ್ತು, ಇಲ್ಲಾಂದ್ರೆ 100% 50 ಬರ್ತಾ ಇತ್ತು. ಇನ್ನು ಗ್ರಾಸ್ ಹ್ಯಾರಿಸ್ ಅಂತೂ ಹೇಳಲೇಬೇಕಾಗಿಲ್ಲ, ಆರಾಮಾಗಿ ಸಿಕ್ಸಸ್ ಹೊಡಿತಾ ಇದಾರೆ, ಈಸಿಯಾಗಿ ಸಿಕ್ಸ್ ಹೊಡಿತಾ ಇದಾರೆ. ಸೊ ಈ ಸಲ ನಮ್ಮ RCB ಗೆ ಒಂದು ಬೆಟರ್ ಬ್ಯಾಟರ್ ಬಂದಿದ್ದಾರೆ ಗ್ರಾಸ್ ಹ್ಯಾರಿಸ್. ಅದ್ರ ಜೊತೆಗೆ ವಿನಯ್ ಲೊರೆನ್ ಬೆಲ್ ಅವ್ರದ್ದು 4 ಓವರ್ ಪವರ್ ಪ್ಲೇ ದಲ್ಲಿ ಮುಗಿಸೋ ತರ ಇರ್ತಾರೆ. ಅಟ್ಲೀಸ್ಟ್ ಮಿನಿಮಮ್ 3 ಓವರ್ ಮಾಡ್ತಾರೆ. 3 ಓವರೇ ಮಾಡಕ್ಕಾಗೋದು, 3 ಓವರ್ ಮಿನಿಮಮ್ ಪವರ್ ಪ್ಲೇ ದಲ್ಲಿ ಮುಗಿಸ್ತಿದ್ದಾರೆ. ಏನ್ ಬೌಲಿಂಗ್ ಗುರು, ನಮ್ಮ IPL ಅಲ್ಲೇ ಇಲ್ಲ. WPL ಅಲ್ಲಿ ಲೋರೆನ್ ಬೆಲ್ ಅಂತ ಪವರ್ ಪ್ಲೇ ದಲ್ಲಿ ಮಾಡುವಂತ ಬೌಲರೇ ಇಲ್ಲ. ಸಖತ್ತಾಗಿ ಮಾಡ್ತಾ ಇದಾರೆ. ಮಿನಿಮಮ್ 10 ಬಾಲ್ ಡಾಟ್ ಹಾಕ್ತಾರೆ. ಈ WPL ಹಿಸ್ಟ್ರಿಯಲ್ಲೇ 10 ಬಾಲ್ ಎರಡ್ ಮ್ಯಾಚ್ ಅಲ್ಲಿ 10 ಬಾಲ್ ಡಾಟ್ ಹಾಕಿದ್ ಬೌಲರೇ ಇಲ್ಲ. 15 ಬಾಲ್ ಒಂದ್ಸಲ, 19 ಬಾಲ್ ಒಂದ್ಸಲ ಹಾಕಿರೋದು. ಸೊ ಎಕ್ಸ್ಟ್ರಾರ್ಡಿನರಿ ಬೌಲರು. ಪವರ್ ಪ್ಲೇ ಅಲ್ಲಿ ನಮ್ಮ RCB ವುಮೆನ್ಸ್ ಟೀಮ್ ಗೆ ಮೇನ್ ಬೌಲರ್ ಲೊರೆನ್ ಬೆಲ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನಾವು ಆಕ್ಷನ್ಗೂ ಮುಂಚೆನೆ ಹೇಳಿದ್ರೆ ಲೊರೆನ್ ಬೆಲ್ ಬಂದ್ರೆ ಸಖತ್ತಾಗಿ ಇರ್ತದೆ ಅಂತ. ಸೊ ಅವ್ರನ್ನ ಪಿಕ್ ಮಾಡಿ ನಮ್ಮ RCB ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಟೀಮ್ ಜೊತೆ ನಮ್ಮ ಎಲಿಸ್ ಪೆರಿದಿರೆ ಇನ್ನು ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಈ ಸರಿನು ಕಪ್ ನಮ್ದೆ ಅಂತಾನು ಹೇಳ್ಬೋದಾಗಿತ್ತು. ಈ ಸಲ ನಮ್ಮ RCB ಕನ್ಫರ್ಮ್ ಆಗಿ ಡೈರೆಕ್ಟ್ ಆಗಿ ಫೈನಲ್ಸ್ ಹೋಗೋದಂತೂ ನನ್ನ ಪ್ರಕಾರ ಗ್ಯಾರಂಟಿ ಅಂತ ಹೇಳ್ತೀನಿ. ಆ ತರ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದು ನಡನ್ ಡಿಕ್ಲಾರಿಕ್ ಅವ್ರ ಕಡೆಯಿಂದ ಬರ್ತೈತೆ. ಸಖತ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬರ್ತಿದೆ ಅವ್ರ ಕಡೆ. ನೆನ್ನೆ ಬ್ಯಾಟಿಂಗ್ ಚಾನ್ಸ್ ಸಿಗ್ಲಿಲ್ಲ, ಬಟ್ ಬೌಲಿಂಗ್ ಅಲ್ಲಿ 2 ಬಾಲ್ 2 ವಿಕೆಟ್ ತಗೊಂಡ್ರು, ಹ್ಯಾಟ್ರಿಕ್ ಮಿಸ್ ಮಾಡಿದ್ರು. ಇವರು ಕೂಡ ಬೌಲಿಂಗ್ ಅಲ್ಲಿ ಸೂಪರ್ ಆಗಿ ಮಾಡ್ತಾ ಇದಾರೆ. ಇನ್ನು ಶ್ರೇಯಾಂಕ ಪಟೇಲ್ ಇವರು ಕೂಡ ನಿನ್ನೆ 2 ವಿಕೆಟ್ ತಗೊಂಡ್ರು, ಬಟ್ ರನ್ ರೇಟ್ ಎಕ್ಸ್ಪೆನ್ಸಿವ್ ಆದ್ರು. ಓವರ್ಗೆ 10 ಮೇಲೆ ಕೊಟ್ಟು ಎಕ್ಸ್ಪೆನ್ಸಿವ್ ಆದ್ರು, ಬಟ್ ಪರವಾಗಿಲ್ಲ, ವಿಕೆಟ್ಸ್ ತಗೊಂಡಿದ್ದಾರೆ. ಮೇನ್ ವಿಕೆಟ್ಸ್ ನ ತಗೊಂಡು ಸ್ಕೋರ್ ನ ಕಡಿಮೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಫಸ್ಟ್ ಹೇಳ್ದಾಗೆ ರಾಧಾ ಯಾದವ್ ಎಕ್ಸಲೆಂಟ್ ಫೀಲ್ಡರ್, ಒಳ್ಳೆ ಕ್ಯಾಚ್ ಹಿಡಿದ್ರು ಅಂತಾನೆ ಹೇಳ್ಬೋದು. ರಾಧಾ ಯಾದವ್ ಜೊತೆಗೆ ಅರುಂಧತಿ ರೆಡ್ಡಿ ಕೂಡ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ನೆನೆ ಇವರು ಕ್ಯಾಚಸ್ ಕೂಡ ತುಂಬಾನೇ ಚೆನ್ನಾಗಿ ತಗೊಂಡ್ರು. ಹೌದು, ಫೀಲ್ಡಿಂಗ್ ಅಲ್ಲಿ ಸಖತ್ತಾಗಿದೆ ನಮ್ಮ RCB ಟೀಮ್ದು. ಮೇನ್ ಆಗಿ ನೋಡ್ಬೇಕಂದ್ರೆ ಈ ಸೀಸನ್ 2026 WPL ನಮ್ಮ RCB ಟೀಮು ಸಖತ್ತಾಗಿ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಅದೇ ರೀತಿ ಫೀಲ್ಡಿಂಗ್ ಆಗಿರ್ಬೋದು. ಸೊ ಇದೆಲ್ಲ ಮಾಡಿದ್ದಕ್ಕೆ 2 ಮ್ಯಾಚ್ಗೆ 2 ಕೂಡ ಈಸಿಯಾಗಿ ಗೆದ್ದಿರೋದು. ಹೌದು, ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.